ನಾವು ಹಣಕಾಸು ವಿಚಾರದಲ್ಲಿ ಯಾವ ಮಟ್ಟಕ್ಕೆ ಶ್ರೀಮಂತರೋ ಇಲ್ಲೋ ಗೊತ್ತಿಲ್ಲ. ಬಟ್ ಸ್ನೇಹದ ವಿಚಾರದಲ್ಲಿ, ಬಾಂಧವ್ಯದ ವಿಚಾರದಲ್ಲಿ ಭಾಳ ದೊಡ್ಡ ಶ್ರೀಮಂತ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನಮಗೆ ಸಿಕ್ಕಂಥ ಪ್ರೀತಿ ವಿಶ್ವಾಸ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಸಿಗಲ್ಲ. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಪ್ರೀತಿ ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ಭಾಳ ವೀಕ್, ಕೋಪ ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ನಾನು ಭಾಳ ಸ್ಟ್ರಾಂಗ್ ಇದ್ದೀನಿ. ಸೊ ನನಗೆ ಪ್ರೀತಿ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿ ಮನೆ. ಸೊ ಇವತ್ತು ನಮ್ಮೊಟ್ಟಿಗೆ ಉಮಾಪತಿ ಸರ್ ಇದ್ದಾರೆ. ಇವತ್ತು ಅಭಿಮಾನಿಗಳ ಒಟ್ಟಿಗೆ ಮತ್ತು ಕಾರ್ಯಕರ್ತರ ಜೊತೆಗೆ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಸೊ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ. ಸೊ ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಎಸ್ ಸರ್, ಇವತ್ತು ಕಾರ್ಯಕರ್ತರ ಜೊತೆ ಮತ್ತು ಅಭಿಮಾನಿಗಳ ಜೊತೆ ನೀವು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದೀರಿ. ಇದು ಎಷ್ಟು ವಿಶೇಷ ಅನಿಸುತ್ತೆ ಸರ್ ನಿಮಗೆ? ಭಾಳ ಖುಷಿ ಆಗ್ತದೆ. ಯಾಕಂದರೆ ನೋಡಿ, ನಮ್ಮ ಹುಟ್ಟುಹಬ್ಬನ ನಮ್ಮ ಸ್ನೇಹಿತರು, ಬಂಧು ಬಳಗ ಎಲ್ಲ ಸೇರಿ ಆಚರಿಸೋದಿದೆಯಲ್ಲ, ನಾವು ಹಣಕಾಸು ವಿಚಾರದಲ್ಲಿ ಯಾವ ಮಟ್ಟಕ್ಕೆ ಶ್ರೀಮಂತರೋ ಇಲ್ಲೋ ಗೊತ್ತಿಲ್ಲ. ಬಟ್ ಸ್ನೇಹದ ವಿಚಾರದಲ್ಲಿ, ಬಾಂಧವ್ಯದ ವಿಚಾರದಲ್ಲಿ ಭಾಳ ದೊಡ್ಡ ಶ್ರೀಮಂತ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಆಮೇಲೆ ಹುಟ್ಟುಹಬ್ಬ ನಿಮಗೆ ಪ್ರತಿ ವರ್ಷವೂ ಕೂಡ ಬರ್ತದೆ. ಆ ವರ್ಷಗಳು ನಾವು ಎಷ್ಟು ಅರ್ಥಪೂರ್ಣವಾಗಿ ನಾವು ಅದನ್ನು ಬದುಕಿದ್ದೀವಿ, ಬಾಳಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಒಂದೊಂದು ವರ್ಷ ಆಗ್ತಾ ಇದ್ದಂಗೂ ನಮಗೆ ಜವಾಬ್ದಾರಿಗಳು ಹೆಚ್ಚಾಗ್ತದೆ, ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಭಾಳ ಎಚ್ಚರದಿಂದ ಜೀವನ ಮಾಡಬೇಕು ಇನ್ನು ಮುಂದಿನ ದಿವಸಗಳಲ್ಲಿ. ಸೊ ಇವತ್ತಿನ ಹುಟ್ಟುಹಬ್ಬದ ಪ್ರಯುಕ್ತ ಮನೆಯಿಂದ ಮತ್ತು ಮಕ್ಕಳಿಂದ ಏನಾದರೂ ವಿಶೇಷವಾದ ಗಿಫ್ಟ್ ಆ ಥರದ್ದು ಏನಾದರೂ? ಸರ್, ಈಗ ಏನಿಲ್ಲ ನೋಡಿ, ಎಲ್ಲರೂ ಆರೋಗ್ಯವಾಗಿದ್ದೀವಲ್ಲ, ನಾವು ಆರೋಗ್ಯವಾಗಿದ್ದರೆ ಅವ್ರಿಗೆ ಗಿಫ್ಟು, ಅವ್ರ ಆರೋಗ್ಯವಾಗಿದ್ದರೆ ನಮಗೆ ಗಿಫ್ಟು ಸರ್. ಅದೊಂದು ಬಿಟ್ಟರೆ ಇನ್ನೇನು ಅಪೇಕ್ಷೆ ಪಡೋಲ್ಲ ಸರ್. ಜೊತೆಗೆ ಬೊಮ್ಮನಹಳ್ಳಿ ಕ್ಷೇತ್ರದ ಜನಗಳು ಕೂಡ ನಿಮ್ಮ ಮೇಲೆ ಒಂದು ಅಪಾರವಾದ ಪ್ರೀತಿ ಇಟ್ಕೊಂಡಿರುವಂಥದ್ದು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಮ್ಮ ವಿಶ್ ಮಾಡ್ತಿದ್ದಾರೆ ಸರ್. ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಸರ್, ಈಗ ನೋಡಿ, ಇವತ್ತಿನ ಕಾಲ ಹೆಂಗೆ ಅಂದರೆ, ಸ್ವಂತ ತಂದೆ ತಾಯಿ, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಗಂಡ ಹೆಂಡತಿ ಮಧ್ಯೆನೇ ಭಾಳ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಾರೆ. ಅಂಥದ್ರಲ್ಲಿ ನನಗೋಸ್ಕರ ಇಷ್ಟು ಜನ ಸೇರಿ ಅವರು ಸಮಯ, ಅವ್ರು ಸಂಪಾದನೆ ಮಾಡಿರ್ತಕ್ಕಂಥ ಹಣಕಾಸು ಎಲ್ಲರೂ ದಾರೆ ಎರೆದು ನಮಗೆ ಈ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ. ನನ್ನಿಂದ ₹1 ಖರ್ಚು ಮಾಡಿಸ್ದೆ, ಅವರು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಖರ್ಚು ಮಾಡಿ ಪ್ರತಿಯೊಂದು ಕೇಕ್ ಇರ್ಬೋದು, ಹಾರ ಇರ್ಬೋದು, ಸ್ಟೇಜ್ ಇರ್ಬೋದು, ಕ್ರೇನು, ಡೋಲು, ಪ್ರತಿಯೊಂದು ಕೂಡ ಅವ್ರು ಕೊಟ್ಟಿರುವಂಥ ಭಿಕ್ಷೆ ನನಗೆ. ಯಾಕಂದರೆ ನನಗೆ ಆ ಪ್ರೀತಿ ವಿಶ್ವಾಸದಲ್ಲಿ ನನಗೆ ಇಷ್ಟೆಲ್ಲ ಮಾಡ್ತಾರಲ್ಲ, ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅವ್ರು ನನಗೆ ಕೊಟ್ಟಿರೋ ಭಿಕ್ಷೆನ ನಾನು 2 ಕೈ ಚಾಚಿ ಸ್ವೀಕರಿಸ್ತೀನಿ. ಅದೇ ರೀತಿ ಹೆಚ್ಚಿನ ರೀತಿ ಜವಾಬ್ದಾರಿನೂ ಇದೆ. ಏಕೆಂದರೆ ಇಷ್ಟು ಪ್ರೀತಿ ವಿಶ್ವಾಸನ ನಾವು ಕಾಪಾಡಿ ಕೊಡೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅದಾದಮೇಲೆ ಎಲ್ಲರಿಗೂ ಕೂಡ ನಮಗೆ ಸಿಕ್ಕಂಥ ಪ್ರೀತಿ ವಿಶ್ವಾಸ ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಸಿಗಲ್ಲ. ಸೊ ನಾನು ಆವಾಗಲೇ ಹೇಳಿದೆ, ಹಣಕಾಸಿನ ವಿಚಾರದಲ್ಲಿ ನಾನು ಶ್ರೀಮಂತ ಅಲ್ಲದೆ ಹೋದರೂ ಕೂಡ ಸ್ನೇಹದ ವಿಚಾರದಲ್ಲಿ, ಬಾಂಧವ್ಯದ ವಿಚಾರದಲ್ಲಿ ನಾನು ಭಾಳ ದೊಡ್ಡ ಶ್ರೀಮಂತ ಅಂತ. ಸೊ ಹಾಗಾಗಿ ಆ ಪ್ರೀತಿ ವಿಶ್ವಾಸ ಯಾರು ನಮ್ಮ ಸ್ನೇಹಿತರುಗಳು, ನನ್ನ ಬಂಧುಗಳು, ಮಿತ್ರರು, ವಿಶ್ವಾಸಿಗರು ಎಲ್ಲರೂ ಸೇರಿ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದನ್ನು ಕಡೆಯವರೆಗೂ ಅವರ ಪ್ರೀತಿನ ನಾನು ಹಂಗೆ ಉಳಿಸ್ಕೊಂಡು ಹೋಗ್ತೀನಿ ಸರ್. ಸರ್, ಇವತ್ತಿನ ಹುಟ್ಟುಹಬ್ಬದಲ್ಲಿ ವಿಶೇಷವಾದ ಕೇಕುಗಳ ಜೊತೆಗೆ RX ಒಂದು ಬೈಕ್ ಇರ್ಬೋದು, ತಂದೆಯವರ ಒಂದು ಮೂರ್ತಿಯನ್ನು ಕೂಡ ಕೊಟ್ಟಿದೆ. ಸೊ ಇದು ಎಷ್ಟು ಕನೆಕ್ಟ್ ಆಗುತ್ತೆ ಸರ್ ನಿಮಗೆ ಅಂತ? ಅಲ್ಲ ನೋಡಿ, ಈಗ ನಿಮ್ಗೆ ಏನಾಗ್ತದೆ, ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಹಾಕೋ ಬಟ್ಟೆ ಕೂಡ ನಮ್ಮ ತಂದೆ ಕೊಡುಗೆ ಅಂತ. ನಾವೇನೇ ಸಂಪಾದನೆ ಮಾಡಿದ್ರು ಕೂಡ ಅವ್ರು ನಮಗೆ ಹಾಕ್ಕೊಟ್ಟಿದ್ದ ಏನು ಪಾಯ, ನಮಗೆ ತೋರಿಸಿರೋ ದಾರಿ ಇವತ್ತು ನಮಗೆ ದಾರಿ ಆಗಿದೆ. ಹಾಗಾಗಿ ಯಾವತ್ತೂ ಅಷ್ಟೇ ಶಿವಕುಮಾರಣ್ಣ ಹೇಳ್ತಾ ಇರ್ತಾರೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ಕಾಂಟ್ ಈಟ್ ದಿ ಫ್ರೂಟ್ ಅಂತ. ಸೊ ಹಂಗಾಗಿ ನಾವು ಕೃತಜ್ಞತೆಯನ್ನು ಮರೆಯಬಾರ್ದು. ಮತ್ತು ಏನು ನಮ್ಮ ಕೋಲಾರ ನರೇಶ್ ಆ್ಯಂಡ್ ಟೀಮ್ RX ಬೈಕು ಮತ್ತು ನಮ್ಮ ತಂದೆಯವ್ರದ್ದು ಇದು ಕೊಟ್ಟಿದ್ದಾರೆ, ಭಾಳ ಖುಷಿ ಆಗ್ತದೆ. ಅದು ಬರೀ ಬಾಯಿ ಮಾತಲ್ಲಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನಾನು ಪ್ರೀತಿ ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ಭಾಳ ವೀಕ್, ಕೋಪ ವ್ಯಕ್ತಪಡಿಸ್ಕೊಳ್ಳೋದ್ರಲ್ಲಿ ನಾನು ಭಾಳ ಸ್ಟ್ರಾಂಗ್ ಇದ್ದೀನಿ. ಸೊ ನನಗೆ ಪ್ರೀತಿ ವ್ಯಕ್ತಪಡಿಸ್ಕೊಳ್ಳೋಕ್ಕೆ ಭಾಳ ಕಷ್ಟ. ಸೊ ಹಂಗಾಗಿ ನನಗೆ ಹೇಳ್ಕೊಳಕ್ಕೆ ಬರೋಲ್ಲ. ನನ್ನ ಹೃದಯದಲ್ಲಿ ಹಿಡ್ಕೊಂಡು ನಾನು ಅದನ್ನೇನು ಯಾವತ್ತೂ ಋಣ ತೀರಿಸ್ಕೊಳಕ್ಕಾಗ್ತದೆ ನಾನು ತೀರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಇವತ್ತೇನೇನು ಎಲ್ಲ ಸ್ನೇಹಿತರುಗಳು, ಬಂಧು ಬಳಗ ಮತ್ತು ನಮ್ಮ ವಿಶ್ವಾಸಿಗರು ನನಗೋಸ್ಕರ ಅವ್ರ ಸಮಯನ ವ್ಯರ್ಥ ಮಾಡಿ ನನಗೋಸ್ಕರ ನನ್ನ ಜೊತೆಲಿದ್ದು ಒಂದು ದಿವಸ ಪೂರ್ತಿ ಇಷ್ಟೆಲ್ಲ ಶ್ರಮಪಟ್ಟು 2-3 ದಿವಸದಿಂದ ಈ ಮಟ್ಟಕ್ಕೆ ಇದಾಗಬೇಕು ಅಂದರೆ 2-3 ದಿವಸಗಳ ಕಾಲ ಭಾಳ ಕಷ್ಟಪಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ. ಅವರೆಲ್ಲ ಋಣ ನನ್ನ ಕೈಯಲ್ಲಿ ತೀರ್ಸೋಕ್ಕಂತೂ ಸಾಧ್ಯ ಇಲ್ಲ. ಬಟ್ ಒಂದಂತೂ ಹೇಳ್ತೀನಿ, ನನ್ನ ಜೊತೆಲಿ ಇದ್ದೀರಾ ಅಂತಂದಮೇಲೆ ನಾನು ಯಾವತ್ತೂ ಅಷ್ಟೇ, ಏನೇ ಆದರೂ ಕೂಡ, ಏನೇ ಹೊರೆ ಬಂದರೂ ನಾನು ನಿಮಗೆ ಬರೋ ಹೊರೆ ನಾನು ಹೊತ್ಕೊಳ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ.